ನಿಮ್ಮ ಹೆಸರೇನು? ಕಾಮಿಡಿ ಆಗಬೇಡಿ, ಸ್ವಲ್ಪ ಸೀರಿಯಸ್ ಓಕೆ ನಂಗೆ ಅಷ್ಟು ನಗು ಬರ್ದೆ, ಹಾಗಾಗಿ ಪರವಾಗಿಲ್ಲ, ನಾನು ಇನ್ನು ನೋಡ್ಕೊಳ್ತಿದ್ದೀನಿ. ತುಂಬ ನಾಟಿ ಗರ್. ಹೋ, ಇದೇ ನಿಮ್ಮ ಮಡಿಕೆ ತೋಟ? ನಮ್ಮದೇ. ನನಗೂ ಈ ಥರ ಹಿಡಿದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಹೋಗದ ಅಲ್ಟ ಈ ಕುರಿಗಳು ನೋಡಿದ್ದು ನಾನು ಓಡಿ ಬಂದಿದ ತಕ್ಷಣ ಹೇಗೆ ಓಡಾಡ್ತಾ ಇದ್ದಾವೆ. ಈ ತೆಂಗಿನ ತೋಟ ನೋಡಿ, ಸಾಯ್ಕ್ ಅಂದರೆ ಸಾಯ್. ಬನ್ನಿ ನೋಡೋಣ ಇನ್ನ ದೂರವಾಗಿ. ನೋಡಿ ನಮ್ಮ ರಾಜಮ್ಮಜ್ಜಿನ ಆಯ್ ಮಾಡಜ್ಜಿ. ಅಜ್ಜಿ ನೀವು ಹುಳಿ ಕಿತ್ಕೊತೀರಾ? ಇದಾವ ಕುರಿಗಳ ಎಲ್ಲಿಂದ ತಂದ್ರಿ ಇವನ್ನ? ಆಯಿತು ನೋಡಿ, ನಮ್ಮಿನ ಒಂದು ಅಜ್ಜಿ ಬಂದರು, ಅವ್ರ ಹೆಸರು ಬೋರಮ್ಮ ಅಂತ. ಇವರು ತುಂಬ ನಾಟಿ ಅಂದ್ರೆ ನಾಟಿ. ಸ್ವಲ್ಪ ರೆಸ್ಟ್ ಇರೋದ ನೋಡಿ, ನನ್ನ ಅಲ್ಟ್ರಾ ಮೋಷನ್ ಸ್ಪೀಡ್ ಅಂತ ಸಡನ್ ಬ್ರೇಕ್ ಕೊಟ್ಬಿಟ್ನಲ್ಲ ತಾನಾಗಿ. ಇದಂತೂ ತುಂಬ ಮಳೆ ಬರುವಾಗಿದೆ. ಇವ್ರು ಯಾರು ಲೈಟ್ ಕಂಬ ಕಟ್ಟಲ್ಲ, ಗಿಡಕ್ಕೆ ಕಟ್ಟಿದ್ದಾರೆ ನೋಡಿ. ಗ್ರೇಸೆ ಸುಣ್ಕ್ ಹೋಯ್ತಾರೆ ಅನ್ಕೊಳ್ತೀನಿ. ವಾವ್, ಮರಗಳು ಗಿಡಗಳು ಎಷ್ಟು ಬೆಳೆದಿದ್ದಾವೆ. ಮನೆಗಳು ಬೋರ್ ಕೊಡ್ಸವು. ಹೋಲ್ಸ್ಗಳು, ಅದು ಹಾವಿನ ಮರಿಯ ಹೋಲ್ಸ್. ಅದೇ ನೀವು ನಾಟಿಗಲ್ಲ ಬೇಡ. ಅಯ್ಯೋ, ಬನ್ನಿ ನಿಮಗೆ ನಾವು ಬೇರೆ ರೀತಿ ಎಲ್ಲ ತೋರಿಸೋಣ. ನೋಡಿ, ಇಲ್ಲೆಲ್ಲ ನಾವು ಎಲ್ಲ ಸ್ವಲ್ಪ ಬ್ರೇಕ್ ಮಾಡಿದ್ರೆ ಅದೊಂದು ಕ್ರಿಕೆಟ್ ಗ್ರೌಂಡ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಹಾಕಿ ಹೇಗೆ ಮಾಡಿದ್ದಾವೆ, ಇದು ನಿಮಗೇನು ತೋರಿಸ್ತೀನಿ ನೋಡಿ. ಇದೇ ನಮ್ಮ ಚಾರ್ಕೋಲ್ ಪೆನ್ಸಿಲ್ ನೋಡಿ, ನೋಡಿ ನೋಡಿ. ಇದು ತುಂಬ ಅದ್ಭುತವಾಗಿ ಮತ್ತು ಬರೆಯೋದ್ರಲ್ಲಿ ತುಂಬ ಸಾಫ್ಟ್ ಇರುತ್ತೆ ಅಲ್ವಾ? ಅದು ನಮ್ಮ ಅಜ್ಜಿ ಹಾಗೆ ಬಿಡಿ, ನೀವು ಟೆನ್ಷನ್ ಮಾಡ್ಕೊಬೇಡಿ ಅಣ್ಣ ಅಲ್ವಾ? ನೋಡಿ ನಮ್ಮ ಗಿಡಗಳನ್ನು ನೋಡಿ, ಇದೇ ನಮ್ಮ ಅಜ್ಜಿ. ಯಾವಾಗಲೂ ಕೆಲಸ ಅಂತ ಇರುತ್ತೆ. ಯಾರೋ ನೋಡಿ ಹೇಗೆ ಮಾಡಿದ್ದಾರೆ ಪಾಪ. ನೀರಿಲ್ಲದಲ್ಲಿ ಗಿಡ ಹೊಡ್ಕೊಂಡೋಗಿ ಕೆಳಗಡೆ ಬಿದ್ದೋಗಿದೆ. ಬನ್ನಿ ಒಂದು ಜಾಗಿಂಗ್ ಹೋಗಿ ಬರೋದು ಸಾಕು. ಇವು ಹುಲ್ಲುಗಳು ಎಷ್ಟು ಬೆಳೆದಿದ್ದಾವೆ, ಕುರಿಗಳಿಗೆ ಹುಲ್ಲು ಸಾಕಾದಷ್ಟು ಇದ್ದಾವೆ. ಇವಾಗ ಲೆಟ್ಸ್ ಹ್ಯಾವ್ ಅ ಬ್ರೇಕ್. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.